ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಸಾಟರ್ಡೆ ಸಂಡೇ ಬ್ಲಾಗ್ ಆಗಿರುತ್ತೆ. ಬ್ಲಾಗ್ಗಳು ವಿಡಿಯೋ ಮಾಡ್ಕೊಂಡಿದ್ದೀನಿ, ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ಲ. ಫಂಕ್ಷನ್ಗಳು, ಇನ್ನು ಸುಜಿತ್ಲು ಸ್ಕೂಲ್ ಡೇ ಇತ್ತು, ಫಂಕ್ಷನ್ಗಳು ಅಟೆಂಡ್ ಮಾಡೋದಿತ್ತು. ಹಾಗಾಗಿ ಎಲ್ಲ ಬ್ಲಾಗ್ನ ತೊಗೊಂಡಿದ್ದೀನಿ, ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ಲ. ಸಾರಿ, ಕ್ಷಮೆ ಇರಲಿ. ಸ್ವಲ್ಪ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಶನಿವಾರದ್ದು ಸ್ವಲ್ಪ ಬ್ಲಾಗ್ ತೊಗೊಂಡಿದ್ದೀನಿ, ಪೂಜಾ ಬ್ಲಾಗು. ಸೊ ಫುಲ್ಲಾಗಿ ಏನು ತೊಗೊಂಡಿಲ್ಲ. ಆಲ್ರೆಡಿ ನೀವು ನನ್ನ ಪೂಜಾ ಬ್ಲಾಗ್ಗಳನ್ನ ಆಲ್ರೆಡಿ ನೋಡ್ತಾನೆ ಬಂದಿರ್ತೀರ. ಸೊ ಬೆಳಗ್ಗೆನೇ 4 ಗಂಟೆಗೆ ಎದ್ದಿದ್ದೀನಿ. ಇವತ್ತು 4:15ಗೆ ಇರಲಿಲ್ಲ. ಏನೇ ರಜಾ ಇದ್ದರೂ ಕೂಡ 4 ಗಂಟೆಗೆ ಎದ್ದಿದ್ದೀನಿ. ಯಾಕೆ ಅಂತಂದರೆ 4:15ಗೆ ಇದ್ದರೆ 7 ಗಂಟೆ ಆಗೋಗ್ಬಿಡುತ್ತೆ ಪೂಜೆ ಆಗೋಷ್ಟರಲ್ಲಿ. ಸೊ ಹಂಗಾಗಿ ಬೇಗ ಪೂಜೆ ಆಗಬೇಕು ಅಂತಂದರೆ 4 ಗಂಟೆಗೆ ಇದ್ದರೆ ಬೇಗ ಆಗುತ್ತೆ. ಸೊ ನಮ್ಮ ಮನೇಲಿ ಹೆಂಗೆ ಅಂದರೆ ನಿಮ್ಗೆ ಗೊತ್ತೇ ಇದೆ, ನಾವು ಹಿಂದಿನ ದಿವಸ ಏನು ದೇವ್ರ ಪಾತ್ರೆಗಳನ್ನ ತೊಳೆಯಲ್ಲ ಅಥವಾ ಪೂಜಾ ರೂಮ್ನ ಕ್ಲೀನ್ ಮಾಡಲ್ಲ. ಆವಾಗ ಎದ್ದು ಫ್ರೆಶ್ ಅಪ್ ಆಗಿ ಬಂದು ಆವಾಗ ದೇವ್ರ ಮನೆ ಕ್ಲೀನ್ ಮಾಡಿ ಆವಾಗ ದೇವ್ರ ಪಾತ್ರೆಗಳನ್ನ ತೊಳೆದು ನೈವೇದ್ಯನ ಮಾಡಿ ಆವಾಗ ಮಾಡೋದು. ಸೊ ಒಂದು 3 ಅವರ್ 4 ಅವರ್ ಆದರೂ ಒಂದು 3 ಅವರ್ ಬೇಕಾಗುತ್ತೆ. ಸೊ ಇಷ್ಟೊಂದು ಅಲಂಕಾರ ಎಲ್ಲ ಮಾಡಲಿಕ್ಕೆ. ಸೊ ಒಂದು 4 ಗಂಟೆಗೆ ಎದ್ದರೆ ಒಂದು 6:30 ಅಷ್ಟರಲ್ಲಿ ನಾನು ಸ್ವಲ್ಪ ಫಾಸ್ಟು, ಒಂದು 6:30 6:15 ಅಷ್ಟರಲ್ಲಿ ಪೂಜೆನ ಮುಗಿಸಿರ್ತೀನಿ. ಸೊ ಮೊದಲನೇದಾಗಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ, ಸೊ ಎಲ್ಲದಕ್ಕೂ ಗಂಧ ಕುಂಕುಮ ಅಕ್ಷತೆ ಎಲ್ಲನೂ ಇಟ್ಕೊಂಡು ಮೊದಲನೇದಾಗಿ ನಾನು ಪೂಜಾ ರೂಮ್ ಎಲ್ಲ ಕ್ಲೀನ್ ಆಗ್ತಿದ್ದಂಗೆ, ಪಾತ್ರೆಗಳು ಕ್ಲೀನ್ ಆಗ್ತಿದ್ದಂಗೆ ಫಸ್ಟು ಲಕ್ಷ್ಮೀ ಕಳಶನ ಪ್ರತಿಷ್ಠಾಪನೆ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಎಲ್ಲ ವಿಗ್ರಹಗಳಿಗೂ ಗಂಧ ಕುಂಕುಮ ಎಲ್ಲ ಇಟ್ಕೊಂಬರ್ತೀನಿ. ಸೊ ಅದೆಲ್ಲ ಆದಮೇಲೆ ನೋಡಿ, ಹೂಗಳನ್ನ ನೋಡಿ, ಎಷ್ಟೊಂದು ಹೂಗಳು ತಂದಿದ್ವಿ. ಎಲ್ಲ ಥರ ಹೂವಿದೆ. ಇವತ್ತು ದುಂಡು ಮಲ್ಲಿಗೆ ಸಿಕ್ಕಲಿಲ್ಲ ಹೂವು. ಸೊ ಕನಕಾಂಬರ ಜಾಸ್ತಿ ಸಿಕ್ತು, ಕಾಕಡನೂ ಸಿಗಲಿಲ್ಲ ಇವತ್ತು. ಹಾಗಾಗಿ ಕನಕಾಂಬರನೇ ಜಾಸ್ತಿ ತಗೊಂಡ್ಬಂದಿದ್ವಿ. ಸೊ ಇವಾಗ ನಾನು ಪೂಜೆ ಶುರು ಮಾಡ್ತಾ ಇದ್ದೀನಿ, ಶನಿವಾರದ ಪೂಜೆ. ಸೊ ಶನಿವಾರದ ಪೂಜೆ ಅಂದರೆ ಆಲ್ಮೋಸ್ಟ್ ನಮ್ಮ ರಿಲೇಷನ್ ಅಥವಾ ನನ್ನ ಸ್ನೇಹಿತರು ಎಲ್ರಿಗೂ ಗೊತ್ತು. ಎಲ್ಲರೂ ನನಗೆ ಹೇಳ್ತಾ ಇರ್ತಾರೆ, ಶನಿವಾರ ನಾಳೆ, ಶನಿವಾರ ಅಂದರೆ ಇನ್ನೂ ಹಬ್ಬ ನಿಮ್ಮದು ಅಂತ. ಸೊ ಕಾಲ್ ಮಾಡಿದವರೆಲ್ಲ ಫ್ರೆಂಡ್ಸ್ ಎಲ್ಲ ಮೊದಲು ಮಾತಾಡೋದೇ ನನ್ನ ಪೂಜೆ ಬಗ್ಗೆ, ಅದರಲ್ಲೂ ಶನಿವಾರದ ಪೂಜೆ ಬಗ್ಗೆ, ಹಬ್ಬ ಹರಿದಿನದಲ್ಲಿ ಮಾಡೋ ಅಂಥ ಪೂಜೆ ಬಗ್ಗೆ ತುಂಬ ಮಾತಾಡ್ತಾರೆ, ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ, ತುಂಬ ಖುಷಿಯಾಗುತ್ತೆ. ಬಟ್ ಯಾರೋ ಅಪ್ರಿಷಿಯೇಟ್ ಮಾಡಲಿ ಅನ್ನೋ ಕಾರಣಕ್ಕೆ ನಾನು ಈ ಪೂಜೆಗಳನ್ನ ಮಾಡ್ಕೊಂಬಂದಿದ್ದಲ್ಲ. ನನ್ನ ಮನಸ್ಸಿಗೆ ತೃಪ್ತಿ ಆಗಬೇಕು. ಸೊ ನನಗೆ ಇವತ್ತು ಮಾಡಿದ ಪೂಜೆ ನನಗೆ ಖುಷಿಯಾಗಿದೆ ಅಂತ ಅನ್ನಿಸ್ಬೇಕು. ಈ ರೀತಿಯಾಗಿ ನನಗೆ ವಾರ ಮಾಡಲಿಲ್ಲ ಅಂದರೆ ಖಂಡಿತ ನನಗೆ ಮನಸ್ಸಿಗೆ ಸಂತೋಷ ಇರಲ್ಲ. ಸೊ ನೋಡಿ, ಸುಜಿತ್ತು ಊದಿನ ಕಡ್ಡಿ ಬೆಳಗ್ತಾ ಇದ್ದಾರೆ. ಸೊ ಊದಿನ ಕಡ್ಡಿ ಬೆಳಗ್ಗೆದ್ದಾಯಿತು. ಇನ್ನು ಮಹಾಮಂಗಳಾರತಿ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಧೂಪ ಹಚ್ಚಿರ್ತೀವಲ್ವ, ಅದನ್ನು ಕೂಡ ಆರತಿ ಮಾಡ್ಕೊತೀನಿ. ಸೊ ಇದಾದಮೇಲೆ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡ್ಕೋತೀನಿ. ಒಂದು ಲಕ್ಷ್ಮೀ ಸ್ತೋತ್ರನ ನಾನು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ, ಅಥವಾ ಇಲ್ಲ ಬೆಳಗ್ಗೆನೂ ಮಾಡ್ತೀನಿ, ಸಂಜೆನೂ ಹಾಕ್ತೀನಿ, 2 ಟೈಮು ಪಠನೆ ಮಾಡ್ತೀನಿ. ಇನ್ನು ಶನಿವಾರ ಅಂತ ಬಂದರೆ ಶನಿವಾರ ಸಂಜೆ ನಾನು ನರಸಿಂಹನ ಅಷ್ಟೋತ್ತರನ ಪಠನೆ ಮಾಡ್ತೀನಿ. ಸಂಡೇ ಬ್ಲಾಗ್ ಜಸ್ಟ್ ಈಗ ಒಂದು ಅರ್ಧ ಗಂಟೆ ವರ್ಕೌಟ್ ಮುಗಿಸಿ ಬಂದೆ. ಸಂಡೇ ಸ್ವಲ್ಪ ಎದ್ದಿದ್ದು ಲೇಟು, ಹಂಗಾಗಿ ವರ್ಕೌಟ್ ತೋರ್ಸೋಕ್ಕಾಗಿಲ್ಲ. ನಾಳೆನ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಕೂಡ ಸಿಂಪಲ್ ಲೂಸಿಂಗ್ಸ್ ಅಷ್ಟೇ ಎಕ್ಸಸೈಸ್ ಮಾಡ್ಕೊಂಬಂದೆ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಒಂದು ಮದುವೆ ಕೂಡ ಇದೆ. ಸೊ ಅಂದರೆ ಒಂದು 1/2 ಅವರ್ ಅಷ್ಟೇ. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ರೊಟ್ಟಿ ಮಾಡೋಣ ಅಂತ ಕಲಸಿಟ್ಟಿದ್ದೀನಿ. ರೊಟ್ಟಿ ಮಾಡ್ಕೊಳ್ಳೋಣ. ಬಿಸಿಲಿಲ್ಲ, ಮೋಡ ತುಂಬ, ಬೆಳಕೇ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಹೊರಗೆ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಿಕನ್ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡಬೇಕು. ಇವಾಗ ತರಿಸಿದ್ದೀನಿ. ಇವಾಗ ರೊಟ್ಟಿ ಮಾಡೋಣ. ರೊಟ್ಟಿಗೆ ರೆಡಿ ಆಯಿತು. ಚಟ್ನಿ ರುಬ್ಬಬೇಕು. ಸೊ ಬೇಜಾರು ಮಾಡ್ಕೊಂಡ್ವಿ, ಬೆಳಗ್ಗೆನೇ ಮನೆಗೆ ಇಟ್ಕೊಂಡಿಲ್ಲ, ಕಿವಿಗೆ ಇಟ್ಕೊಂಡಿಲ್ಲ, ಎಲ್ಲ ಸ್ನಾನ ಆದಮೇಲೆ ಇಟ್ಕೊತೀನಿ. ಇವಾಗ ಹೀಗೆ ಇರುತ್ತೆ ರೊಟ್ಟಿನೂ. ಸೊ ಹಂಗೆ ಗ್ರೀನ್ ಟೀ ಕುಡಿತಾ ರೊಟ್ಟಿ ಮಾಡೋಣ. ಇವತ್ತು ನಮ್ಮೂರವ್ರದ್ದು ಮದುವೆ. ಸೊ ಮುಹೂರ್ತ ಇದಕ್ಕೆ 2ಕ್ಕೂ ಬಂದು ನಿಂತಿದ್ದಾರೆ, ನೋಡೋಣ. ನಾಳೆ ಸುಜಿತ್ತು ಸ್ಕೂಲ್ ಡೇ ಇದೆ. ಸೊ ಮಂಗಳವಾರದಿಂದ ಸೋಜಮ್ಮನ ರಜಾ, ನನಗೆ ಸಜಾ. ಸುಜಿತ್ತು ಮುಂಚೆ ಎಲ್ಲ ಈ ರೊಟ್ಟಿ ತಿಂತಿರಲಿಲ್ಲ, ಇವಾಗಂತೂ ತುಂಬ ಫೇವ್ರೇಟು. ತುಪ್ಪ ಹಾಕಿ ಕೊಟ್ಬಿಟ್ಟು ಅಂತೂ ಹಂಗೆ ನಾವು ಯಾವುದನ್ನು ಕಟ್ ಮಾಡಿಲ್ಲ. ಚಿಕ್ಕ ವಯಸ್ಸಿನಿಂದನೂ ನಾವು ಎಲ್ಲನೂ ತಿಂತೀವಿ.
ಬಟ್ ಏನು ಅಂದರೆ ಅವ್ನು ನಾನ್ ವೆಜ್ ಅಷ್ಟೊಂದು ಇಷ್ಟಪಡ್ತಿರ್ಲಿಲ್ಲ. ಇತ್ತೀಚೆಗೆ ಈಗಲೂ ಮೊಟ್ಟೆ ಅಷ್ಟೊಂದು ತಿನ್ನಲ್ಲ. ಎಗ್ ಬುರ್ಜಿ ಈ ಥರದ್ದು ಏನಾದ್ರು ಸ್ವಲ್ಪ ಮಸಾಲೆ ಗಿಸಾಲೆ ಹಾಕಿ ಮಾಡಿದ್ರೆ ತಿಂತಾನೆ. ಬಿಟ್ಟರೆ ಈ ಚಿಕನ್ ಅಂತೂ ಕಬಾಬ್ ಮುಂದೆ ತಿನ್ನೋದು ಅವನು. ಬಿರಿಯಾನಿಲೂ ಪೀಸ್ ತಿನ್ನಲ್ಲ ಅವನು. ಹೀಗೆ ಅವನು ಇನ್ನೂ ಕಸ ಗುಡಿಸಿಲ್ಲ. ಈಗ ಒಂದು ರೊಟ್ಟಿ ಬಳೆದು ಸುಜಮ್ಮಗೆ ತಿನ್ಸಕ್ಕೆ ಕೊಟ್ಬಿಟ್ಟು ಆಮೇಲೆ ಕಸ ಗುಡಿಸೋದು. ಮೊನ್ನೆ ಬ್ಲೌಸ್ ತೋರಿಸಿದ್ನಲ್ಲ, ಸೊ ಅದೇ ಸಾರಿ ವೇರ್ ಮಾಡೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಮೈಸೂರು ಸಿಲ್ಕ್ ವೇರ್ ಮಾಡಲಾ ಅಂತ. ಹೋಗಲಿಕ್ಕೆ ಆಗಿಲ್ಲ, ಬಿಸಿಲಿಗೆ ಎದುರುಕೊಂಡು ಇವತ್ತು ಹೋಗೋಣ ನಾಳೆ ಹೋಗೋಣ ಸ್ಟಿಚಿಂಗ್ಗೆ ಅಂತ ಸುಮ್ಮನೆ ಆಗಿದ್ದೀನಿ. ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ, ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ರೊಟ್ಟಿ. ಎಷ್ಟು ಬೇಕಾದ್ರೂ ತಿನ್ಬೋದು, ಡಯಟರು ಕೂಡ ಫಾಲೋ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತೂ. ಹಳೇ ಹೆಂಚು ರೊಟ್ಟಿ ಮಾಡಿ ಹಂಗಾಗೋಗ್ಬಿಟ್ಟಿದೆ, ಏನು ಅಂದ್ಕೋಬೇಡಿ. ಸುಜಿ ಕೊಡೋಣ ಫಸ್ಟ್. ತಿಂಡಿ ಎಲ್ಲ ಮಾಡಿ ಸಾಂಬಾರು ಮಾಡಿಟ್ಟು ಮತ್ತು ಗಾರ್ಡನಲ್ಲಿ ಹೂವು ಬಿಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಗಾರ್ಡನಲ್ಲಿ ಹೂಗಳನ್ನೆಲ್ಲ ಬಿಡಿಸ್ಕೊಂಡು ಇನ್ನು ಲೋಟಸ್ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ. ಪ್ರತಿದಿನ 2-1 ಹರಳೇ ಇರುತ್ತೆ. ತುಂಬ ಬಿಸಿಲು ಬೀಳುತ್ತಲ್ಲ ಇವಾಗ, ಹಾಗಾಗಿ ಬೇಸಿಗೆನಲ್ಲಿ ಜಾಸ್ತಿ ಅರಳುತ್ತೆ. ಸೊ ನಮ್ಮ ಮನೆಗೆ ಬಂದವರೆಲ್ಲ ಒಂದು ಸಲನಾರು ನಮ್ಮ ಗಾರ್ಡನ್ಗೆ ವಿಸಿಟ್ ಮಾಡಿ ಲೋಟಸ್ನ ನೋಡ್ಕೊಂಡು ಹೋಗ್ತಾರೆ. ಸೊ ಇದೆಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ಬಂದು ಇನ್ನು ಇದು ಭಾನುವಾರದ ಬ್ಲಾಗ್ ಅಲ್ವಾ. ಸೊ ಆಮೇಲೆ ದೇವ್ರ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಟೈಮು ಇವಾಗ 11:30 ಆಗಿದೆ. ಸೊ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ತಾನೇ ಮೆಂತ್ಯ ಪ್ಯಾಕ್ ಹಾಕಿದ್ನಲ್ವ, ಸೊ ತಲೆ ಸ್ನಾನ ಮಾಡ್ಕೊಂಡು ಬಂದೆ. ಎಲ್ಲಿಗೆ ಹೋಗೋಣ ಇವಾಗ ದೇವ್ರ ಮನೆಯಲ್ಲ ಒಂದು ಕ್ಲೀನ್ ಮಾಡಿ ಸಿಂಪಲ್ ಪೂಜೆ ಭಾನುವಾರ ಅಲ್ಲ. ಸೊ ದೇವ್ರ ದೀಪ ಹಚ್ಚಿ ಮತ್ತು ಅಡುಗೆ ಮಾಡಬೇಕು. ಸೊ ಹೇಳಿದ್ನೆಲ್ಲ ಸಂಜೆ ಒಂದು ಮದುವೆ ಇದೆ, ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ರೆಡಿ ಆಗ್ತೀನಿ ಏನು. ಇವಾಗ ಸಾಂಬಾರು ಮುದ್ದೆಗಿಡೋಣ ಅಂತ ಬಂದೆ. ಸಾಂಬಾರು ಆಗಿದೆ, ಮುದ್ದೆಗಿಡಬೇಕು. ಇಲ್ಲ, ಸೊ ಮುದ್ದೆ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ. ನನ್ನ ಫೋನಲ್ಲಿ ಹೇಗೆ ಅಂದರೆ ಈ ಸೆಲ್ಫಿ ಥರ ಫೋಟೋ ತಕ್ಕೋತೀವಲ್ಲ, ಅಂದರೆ ಫ್ರಂಟ್ ಕ್ಯಾಮ್ರಾ, ಅದರಲ್ಲಿ ಅಷ್ಟೊಂದು ವಿಡಿಯೋ ಕ್ಲಾರಿಟಿ ಬರಲ್ಲ. ಅಂದರೆ ನಾವು ರಿಯಲಾಗಿ ಏನು ಕಲರ್ ಇದ್ದೀನಿ, ರಿಯಲಾಗಿ ಹೆಂಗಿದ್ದೀನಿ ಅದು ಬರೋದೇ ಇಲ್ಲ. ಸುಮಾರಷ್ಟು ಜನ ನೋಡಿದಾಗ ಕೇಳ್ತಾರೆ, ಸುಮಾರಷ್ಟು ಜನ ವ್ಯೂವರ್ಸು ಮಾತಾಡ್ಕೊಂಡಿರ್ತೀರ ಅಲ್ಲಲ್ಲೇ. ಶ್ವೇತಾ ಮೇಡಮ್ ಅವರು ವಿಡಿಯೋಕ್ಕಿಂತ ರಿಯಲಾಗಿ ನೋಡೋಕ್ಕೆ ಸಣ್ಣಗಿದ್ದಾರೆ, ರಿಯಲಾಗಿ ಇನ್ನೂ ಚೆನ್ನಾಗಿದ್ದಾರೆ, ಸಖತ್ ಕಲರ್ ಇದ್ದಾರೆ ಶ್ವೇತಾ ಅವರು ಅಂತ. ಹೌದು, ನೀವು ಹೇಳಿದ ನಿಜ. ನಾನು ರಿಯಲಾಗಿ ನೋಡೋಕ್ಕೆ ತುಂಬ ಕಲರ್ ಇದ್ದೀನಿ. ಸೊ ಆಮೇಲೆ ನೋಡೋಕ್ಕೆ ಇನ್ನೂ ಸಣ್ಣ ಇದ್ದೀನಿ ಕ್ಯಾಮ್ರಕ್ಕಿಂತ. ಗೊತ್ತಿಲ್ಲ, ಇದು ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಿರೋದನ್ನು ನೋಡಿ, ಇಲ್ಲೇ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಎಷ್ಟು ಕ್ಲಾರಿಟಿ ಬರುತ್ತೆ ಬ್ಯಾಕ್ ಕ್ಯಾಮ್ರಾದಲ್ಲಿ. ಯಾವುದೇ ಗಿಲ್ಟ್ರು ಏನೂ ಅವಶ್ಯಕತೆಯೇ ಇರೋದಿಲ್ಲ. ಸೊ ಸಾಮಾನ್ಯವಾಗಿ ನಮ್ಮ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ, ನಾನು ಫಿಲ್ಟ್ರೆಲ್ಲ ಏನು ಯೂಸ್ ಮಾಡಲ್ಲ. ನಾನು ಹೆಂಗಿರ್ತೀನಿ ಹಾಗೆ ಹಾಕಿರ್ತೀನಿ. ಕೆಲವೊಂದು ಕಡೆ ಈ ಒಳಗಡೆ ಕತ್ಲು ವಾತಾವರಣ ಇತ್ತು, ಬೆಳಕು ಜಾಸ್ತಿ ಇಲ್ಲ ಅಂದ ಕಡೆ ಮಾತ್ರ ಎಲ್ಲೋ ಒಂದೊಂದು ಕಡೆ ರೇರಾಗಿ ಫಿಲ್ಟ್ರ್ ಹಾಕಿರ್ತೀನಿ. ಬಿಟ್ಟರೆ ರಿಯಲಾಗಿ ಹೆಂಗಿರ್ತೀನಿ ಹಾಗೆ ವೀಡಿಯೋ ಮಾಡ್ತಾ ಇರ್ತೀನಿ. ಸೊ ಇಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ನೀಟಾಗಿ ಬರಲ್ಲ ಫೋನಲ್ಲಿ. ಸೊ ಎಲ್ಲರೂ ಅದೇ ಹೇಳ್ತಾರೆ. ಸೊ ನನಗೆ ನೆಟ್ ಕನೆಕ್ಷನ್ ಕೊಟ್ಟಿರೋರು ಕೂಡ ಮನೆಗೆ ಅವರು ಅದೇ ಹೇಳ್ತಾಯಿದ್ರು, ಮೇಡಮ್ ನೀವು ಬ್ಯಾಕ್ ಕ್ಯಾಮ್ರಾದಿಂದ ವೀಡಿಯೋಸ್ ಮಾಡಿ ಮೇಡಮ್, ತುಂಬ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಅಂತ. ಸೊ ಹಂಗೆ ಸಾಧ್ಯವಿಲ್ಲ, ಯಾಕೆಂದರೆ ಯಾರಾದರೂ ವೀಡಿಯೋ ಮಾಡಿಕೊಡೋರಿದ್ದರೆ ಮಾಡಬಹುದು. ಸೊ ನನಗಿಲ್ಲಿ ಯಾರೂ ವೀಡಿಯೋ ಮಾಡ್ಕೊಡಲ್ಲ. ಈವನ್ ನಾನು ರೀಲ್ಸ್ಗಳು ಮಾಡೋದು ಕೂಡ ಟ್ರೈಪ್ಯಾಡಿಗೆ ಸೆಟ್ ಮಾಡೇ ಮಾಡೋದು. ಸೊ ಎಷ್ಟೊಂದು ಜನ ನಿಜವಾಗ್ಲೂ ಇದು ಟ್ಯಾಲೆಂಟ್ ಅಂದರೆ, ಯಾಕೆ ಅಂತಂದರೆ ಯಾರೂ ವೀಡಿಯೋ ಮಾಡಿಕೊಡೋರಿಲ್ಲ, ನೀವೇ ಇಷ್ಟೊಂದು ಎಫರ್ಟ್ ಹಾಕಿ ವೀಡಿಯೋಸು ರೀಲ್ಸ್ ಎಲ್ಲ ಮಾಡ್ತಿರಲ್ಲ, ಖುಷಿ ಅನಿಸುತ್ತೆ ಅಂತ. ನೋಡಿ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ತಾತ ಬಂದಿದ್ದಾರೆ. ಯಪ್ಪ, ಈ ತಾತ ಬಂದರೆ ಹೆಂಗೆ ಅಂದರೆ ಮುಂದೆ ನಿಂತ್ಕೊಂಡಿಲ್ಲ ಅಂದರೆ ಒಂದು ಹಂಚಿ ಕಡ್ಡಿಯಷ್ಟು ಕೆಲಸ ಆಗಿರಲ್ಲ. ಇಲ್ಲೇನೋ ಕ್ಲೀನ್ ಮಾಡೋಕ್ಕೆ ಹೇಳಿರ್ತೀನಿ, ಅಲ್ಲಿ ಮಾಡ್ತಾ ಇರುತ್ತೆ. ನಾನು ಒಳಗೆ ಹೋಗಿದ ತಕ್ಷಣ ಇನ್ನೊಂದು ಕಡೆ ಮೂಲೆಯಲ್ಲೆಲ್ಲೋ ಹೋಗಿ ಕೆಲಸ ಮಾಡ್ತಿರುತ್ತೆ, ಅರ್ಧಂಬರ್ಧ ಮಾಡೋದು ಬಿಟ್ಟು. ನನ್ನ ಕೈಲಿ ಆಗಲ್ಲಪ್ಪ, ನಿನ್ನ ಎತ್ತಕ್ಕೆ ನಿನ್ನ ಕುಂಬಳಕಾಯಿ, ನಂಗೆ ಆಗಲ್ಲ ನಿನ್ನ ಕುಂಬಳಕಾಯಿ. ಅಯ್ಯೋ ದೇವ, ಸೊ ಸಾಕು, ಸಿಂಪಲಾಗಿ ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊನ್ನೆ ತೋರಿಸಿದ್ನಲ್ಲ, ಪಿನ್ ಮಾಡಿ ಇಟ್ಟಿದ್ದೀನಿ. ಸುಮಾರಷ್ಟು ಜನ
ಸ್ಯಾರಿ ಡ್ರಾಪಿಂಗ್ ತೋರಿಸಿ ಅಂತ ಹೇಳ್ತಾ ಇರ್ತೀರ. ನೋಡೋಣ ಮುಂದಿನ ದಿನಗಳಲ್ಲಿ. ಸೊ ಇವಾಗ ಸದ್ಯಕ್ಕೆ ಫೇಸ್ ವಾಶ್ ಮಾಡ್ಕೊಂಬಂದು ರೆಡಿ ಆಗುವ. ಆಮೇಲೆ ಹೌದಾ? ಹಾಂ, ಫೇಸ್ ಅಪ್ ಅಲ್ಲ, ಅದು ಫ್ರೆಶ್ ಅಪ್ ಆಗಿ ಬರ್ತಾರೆ ಮಮ್ಮಿ ರೆಡಿ ಆಗಕ್ಕೆ. ನಾನು ಮಾಡಬೇಕು. ಸೀರೆ ಎಲ್ಲ ಹಾಳು ಮಾಡಬೇಡ ಕಣಮ್ಮ, ಬಾ ಮೈ ಕಡೆ. ಈ ಸೀರೆನ ವೇರ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಏರ್ ಸ್ಟ್ರೈಟ್ನರು ಎಲ್ಲ ಏನೂ ಉಪಯೋಗಿಸಲ್ಲ. ಸೊ ಜಸ್ಟ್ ಕೈಯಲ್ಲಿ ಇದು ಮಾಡ್ಕೊಂಡು ಯಾವುದೇ ರೇಷ್ಮೆ ಸೀರೆ ನನಗೆ ಕೇಳೋದೇನು ಅಂದರೆ ಸ್ಯಾರಿ ಹೇಗೆ ವೇರ್ ಮಾಡ್ತೀರಾ, ಭಾಳ ಬ್ಯೂಟಿಫುಲ್ಲಾಗಿ ಸ್ಯಾರಿ ವೇರ್ ಮಾಡ್ತೀರಾ ಅಂತ. ಮೇಯ್ನಾಗಿ ಒಂದು ಏನು ಎಕ್ಸಸೈಸ್ ಮಾಡಿ ಬಾಡಿ ಒಂದು ಶೇಪಲ್ಲಿ ಬಂದಿರುತ್ತೆ. ಒಂದು ಉದ್ದ ಇರೋದಕ್ಕೆ ನಾವು ಸ್ಯಾರಿನ ಹೆಂಗೆ ಬೇಕಾದ್ರೂ ವೇರ್ ಮಾಡ್ಬೋದು. ನೋಡಿ, ನೆನ್ನೆನೇ ಪಿನ್ ಮಾಡಿಟ್ಟಿದ್ದೆ. ನರಿಗೆಗಳ ಹಾಕ್ಕೊಂಡ್ರೆ ಆಯಿತು. ಸೊ ನಾನು ಸೆರಗು ಒಂದೇ ಅಷ್ಟೇ ಪಿನ್ ಮಾಡಿ ಇಟ್ಕೊಳ್ಳೋದು, ತೋರಿಸ್ತೀನಿ ನೋಡಿ. ಸೊ ಸಿಲ್ಕ್ ಸ್ಯಾರಿ ಹಾಕ್ಕೊಳ್ಳೋಣ ಅಂತಿದ್ದೆ, ಬಟ್ ಇದು ಸಿಲ್ಕಿಗಿಂತ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಡಿಸೈನ್ ತೋರಿಸ್ತೀನಿ ನೋಡಿ. ವೇರ್ ಮಾಡ್ದಾಗ ಹೇಗೆ ಸುಜಮಾ ನನಗೆ ಸ್ಯಾರಿ ವೇರ್ ಮಾಡೋದು ಅಂದರೆ ತುಂಬ ಇಷ್ಟ. ಬಟ್ ನನಗೆ ಅಷ್ಟೊಂದು ಏನು ಟೈಮ್ ಹಿಡಿಯಲ್ಲ. ನಾನು ವೇರ್ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ ನೋಡಿ. ಆಮೇಲೆ ತುಂಬ ಏನು ರಿಸ್ಕಿಯಾಗಿ ತುಂಬ ಕಾಂಪ್ಲಿಕೇಟೆಡ್ ಮಾಡಿಕೊಂಡು ಸೀರೆ ಉಡಲ್ಲ ನಾನು ಆ್ಯಕ್ಚುಲಿ ಹಿಂದಿನ ದಿವಸ ಪಿನ್ ಮಾಡಿ ಇಡೋದು ಸೆರಗಷ್ಟೇ. ಸೊ ಯಾವುದೇ ನೆರಿಗೆಗಳನ್ನೆಲ್ಲ ನಾನು ಮಾಡಿಡಲ್ಲ. ನೋಡ್ತಾ ಇದ್ದೀರಲ್ಲ, ನಾನು ಇವಾಗ ವೇರ್ ಮಾಡ್ತಾ ಇರೋದು. ಸೊ ಇದ್ರ ಮ್ಯಾಚಿಂಗ್ ಪೆಟಿಕೋಟ್ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಸಿಕ್ಕಲಿಲ್ಲ ಅರ್ಜೆಂಟ್ಗೆ. ಸೊ ಬೇರೆದು ಹಾಕ್ಕೊಂಡು ವೇರ್ ಮಾಡ್ತಾಯಿದ್ದೀನಿ. ನನಗೂ ಸ್ವಲ್ಪ ಕಂಫರ್ಟಬಲ್ ಅನಿಸಲ್ಲ ಈ ಥರದ್ದೆಲ್ಲ ವೀಡಿಯೋ ಮಾಡಲಿಕ್ಕೆ. ಸೊ ಸುಮಾರಷ್ಟು ಜನ ಕೇಳ್ತಾ ಇರ್ತೀರ. ಸೊ ನೋ ಪ್ರಾಬ್ಲಮ್ ಅನಿಸುತ್ತೆ ಈ ಥರ ವೀಡಿಯೋಸ್ನ ತೋರಿಸೋದ್ರಿಂದ. ಯಾಕೆಂದರೆ ನನಗೆ ಒಂಥರ ಮುಜುಗರ. ಸೊ ಟಾಪ್ಸ್ ಹಾಕ್ಕೊಂಡು ಮಾಡಿ ಅಂತಿರ್ತೀರ. ಸೊ ಅರ್ಧ ಉಟ್ಬಿಟ್ಟಿದ್ದೀನಿ, ಏನು ತೊಂದರೆ ಇಲ್ಲ. ನೋಡಿ, ಇಲ್ಲಿಗೊಂದು ಪಿನ್ ಹಾಕ್ಕೊಂಡು ಒಂದೇ ಪಿನ್ನು, ನಾನು ಪಿನ್ಗಳನ್ನೂ ಹೆಚ್ಚಿಗೆ ಯೂಸ್ ಮಾಡಲ್ಲ ನೋಡಿ. ಒಂದೇ ಪಿನ್ನು ಈ ಥರ ನನಗೆ ಸೊಂಟದ ಭಾಗದಲ್ಲಿ ನೀಟಾಗಿ ಬರಬೇಕು. ಸೊ ನಂದು ಹೊಟ್ಟೆ ಏನು ಅಷ್ಟೊಂದು ಇಲ್ಲ ನೋಡಿ, ಹಾಗಾಗಿ ಏನು ಫ್ಲ್ಯಾಟಾಗಿ ಕೂರುತ್ತೆ, ಏನು ತೊಂದರೆ ಇಲ್ಲ. ಇತ್ತೀಚೆಗೆ ಇನ್ನೂ ಒಂದು ಸ್ವಲ್ಪ ಸಣ್ಣ ಆಗಿದ್ದೀನಿ. ಸೊ ಎಲ್ಲರೂ ಬೈತಾರೆ ನನಗೆ, ತುಂಬ ಸಣ್ಣ ಆಗಬೇಡಿ ಅಂತ. ಸೊ ಇವಾಗ ನಾನು ಕರೆಕ್ಟಾಗಿದ್ದೀನಿ ನನ್ನ ಪ್ರಕಾರ. ನಾನು ಬೇರೆಯವ್ರು ಹೇಳಿದ್ದೀನಿ ಯಾವತ್ತೂ ಕೇಳಲ್ಲ. ನನ್ನ ಮೈಂಡ್ ನನಗೆ ಏನು ಹೇಳುತ್ತೋ ಅದೇ ಕೇಳೋದು. ಸೊ ಇವಾಗ ನಾನು ಕರೆಕ್ಟ್ ಇದ್ದೀನಿ. ಸೊ ಇದಕ್ಕಿಂತ ವೆಯ್ಟ್ ಲಾಸ್ ಮಾಡೋ ಅಂತಹ ಗೋಲ್ ನನಗೇನು ಇಲ್ಲ. ಇರೋದನ್ನು ಎಕ್ಸಸೈಸ್ ಮಾಡಿಕೊಂಡು ಆರೋಗ್ಯವಾಗಿದ್ದರೆ ಸಾಕು ಅಷ್ಟೇ. ನೋಡಿ ಎಷ್ಟು ಬೇಗ ಸೀರೆ ಉಟ್ಟೆ ಗೊತ್ತಾ, ಒಂದು 10 ನಿಮಿಷ ಆಗಿರ್ಬೋದು ಅಷ್ಟೇ. ಯೂಸ್ ಮಾಡಲ್ಲ, ಏನಿಲ್ಲ, ಎಷ್ಟು ಬ್ಯೂಟಿಫುಲ್ಲಾಗಿ 5 ನಿಮಿಷಕ್ಕೆ ಸ್ಯಾರಿ ಉಟ್ಟು ರೆಡಿ ಆಯಿತು. ಉಟ್ಟು ಅಭ್ಯಾಸ ಆಗಿಬಿಟ್ಟಿದೆಯಲ್ಲ. ಸೊ ಹೇಗೆ ಕಾಣಿಸುತ್ತೆ ಸ್ಯಾರಿ ಫುಲ್ ರೆಡಿ ಆದಮೇಲೆ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಸೊ ಮನೆಯವರು ಕೇಳ್ತಾ ಇದೆ, ಸಿಂಪಲ್ ಆಯ್ತೇನ್ರಿ ರಿಸೆಪ್ಷನ್ಗೆ ಅಂತ. ಸೊ ಇದಕ್ಕೆ ಕುಚ್ಚು ಕೂಡ ಕಟ್ಸಿದ್ದೀನಿ, ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ, ಬೇಬಿ ಕುಚ್ಚು ನೋಡಿ. ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ನೋಡಲಿಕ್ಕೆ ಸಿಲ್ಕ್ ಸ್ಯಾರಿ ಥರ ಕಾಣಿಸ್ತಿದೆ. ಬಟ್ ಅನ್ಕೋತಾ ಇದೆ ಸಿಂಪಲಾಗಿ ವರ್ಕ್ ಮಾಡಿಸಿದ್ರೆ ಚೆನ್ನಾಗಿತ್ತು ಸಿಲ್ಕ್ ಸ್ಯಾರಿ ಥರ ಅಂತ. ಇನ್ನು ಲೈಟಾಗಿ ಏನಾದರೂ ಒಂಚೂರು ಮೇಕಪ್ಪು, ಒಂದು ಲಾಂಗರ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೇ, ವೆರಿ ಸಿಂಪಲ್ ಸೀರೆ ಉಡೋದು. ತುಂಬ ಏನು ಕಷ್ಟ ಇಲ್ಲ, ರೇಂಜ್ಗೆ ಇಲ್ಲ. ಸೀರೆ ಅಂತೂ ತುಂಬ ನೀಟಾಗಿ ಕೂರುತ್ತೆ ನೋಡಿ. ಯಾರ್ದು ಹೆಲ್ಪ್ ತೊಗೊಂಡಿಲ್ಲ, ಏನಿಲ್ಲ ನೋಡಿ. ಯಾವುದೇ ಐರನ್ ಮಾಡಿಲ್ಲ ಅಥವಾ ಹೇರ್ ಸ್ಟ್ರೈಟ್ನರ್ ಉಪಯೋಗಿಸಿಲ್ಲ ನೋಡಿ. ಎಷ್ಟು ನನಗೆ ಈ ಸೊಂಟ ಭಾಗ ನೀಟಾಗಿ ಕೂರಬೇಕು ಸೀರೆ. ತುಂಬ ಚೆನ್ನಾಗಿ ಬಂತು ಸ್ಯಾರಿ. ಸೊ ಉಡಲಿಕ್ಕೆ ತುಂಬ ಈಸಿಯಾಗಿತ್ತು. ಅದಕ್ಕೆ ಸಿಲ್ಕ್ ಸ್ಯಾರಿ ಇನ್ನೂ 2 ಹೊಸ ಸೀರೆಗಳಿದೆ. ಸೊ ರಿಲೇಷನ್ದು 1-2 ಮದುವೆ ಇದೆ, ಅದು ಕೊಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಸೊ ಸಾಕು. ಇನ್ನು ಫೇಸ್ ರೆಡಿ ಮಾಡ್ಕೊಳ್ಳೋಣ. ಏನು ಗೊತ್ತಾ, ನನ್ನ ಹತ್ರ ಹೆಚ್ಚು ಬ್ಯೂಟಿ ಪ್ರಾಡಕ್ಟ್ಗಳು ಯಾವುವು ಇಲ್ವೇ ಇಲ್ಲ, ಜಾಸ್ತಿ ಇಲ್ಲ ನನ್ನ ಹತ್ರ. ಸೊ ಏನಂತಂದರೆ ಮಾಯ್ಶ್ಚರೈಸರ್ಗೆ ನಾನು ಅಲೋವೆರಾ ಹಚ್ತೀನಿ ಅಷ್ಟೇ, ನೈಟ್ ಅಲ್ವಾ. ನನ್ನ ಪ್ರಕಾರ ನ್ಯಾಚುರಲಾಗಿ ಬ್ಯೂಟಿ ಆಗಿರೋರಿಗೆ ಸೊ ಅಷ್ಟೊಂದೇನು ಮೇಕಪ್ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಆಮೇಲೆ ಮೇಕಪ್ ಮಾಡಿದ್ರೂ ಚೆನ್ನಾಗೇ ಕಾಣಿಸುತ್ತೆ, ಏನು ತೊಂದರೆ ಇಲ್ಲ. ನಾನು ಮಾಡ್ಕೊಳ್ಳೋಲ್ಲ ಜಾಸ್ತಿ, ತುಂಬ ಸಿಂಪಲಾಗಿ ಮೇಕಪ್ ಮಾಡ್ಕೋತೀನಿ.
ಸೊ ನನಗೆ ಅದೇ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಎಲ್ಲರೂ ಹೇಳ್ತಾರೆ ಪಾರ್ಲರ್ವ್ರಿಗಿಂತ ನೀವೇ ಬ್ಯೂಟಿಫುಲ್ಲಾಗಿ ರೆಡಿ ಆಗ್ತೀರಾ ಅಂತ. ಫಸ್ಟು ಅಲೋವೆರಾ ಜೆಲ್, ಸನ್ಸ್ಕ್ರೀನ್ ಹಚ್ಕೋತೀನಿ. ಮೇಕಪ್ ಅಂತ ಬಂದಾಗ ಪ್ರೈಮರ್ ಹಚ್ತೀನಿ ನಾನು, ಕಲರ್ ಬಾರೋದು. ಏನಂದರೆ ಇದು ಒಂಥರ ಬೇಸ್ ನೀಟಾಗಿ ಕೂರುತ್ತೆ ಫೌಂಡೇಶನ್ ಅಪ್ಲೈ ಮಾಡಿದಾಗ. ಕನ್ಸೀಲರು ಹಾಳು ಮೂಳು ಹದ್ವಾನ ಇವೇನು ನಾನು ಹಚ್ಚಲ್ಲ. ಸೊ ನಾನು ಇಷ್ಟೇ ಮಾಡ್ಕೊಳ್ಳೋದು, ಫೌಂಡೇಶನ್ ಹಚ್ಕೋತೀನಿ ಇದ್ರ ಮೇಲೆ. ಕ್ಯಾಮ್ರಾದಲ್ಲಿ ಯಾಕೆ ನನಗೆ ಡಾರ್ಕ್ ಸರ್ಕಲ್ ಕಾಣಿಸುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ನಾನು ಸುಮಾರಷ್ಟು ಜನಕ್ಕೆ ಕೇಳ್ತಾ ಇರ್ತೀನಿ, ರಿಯಲಾಗಿ ನೋಡಿದಾಗ ನನಗೇನು ಡಾರ್ಕ್ ಸರ್ಕಲ್ ಅಷ್ಟು ಇಲ್ಲ. ಸೊ ಕ್ಯಾಮ್ರಾದಲ್ಲಿ ನೋಡಿಕೊಂಡ್ರೆ ಮಾತ್ರ ಡಾರ್ಕ್ ಸರ್ಕಲ್ ಕಾಣಿಸ್ತಿರುತ್ತೆ, ಅಥವಾ ನನ್ನ ಫೋನ್ ಎಫೆಕ್ಟೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನಾನು ಅದನ್ನೆಲ್ಲ ಈಗೇನು ಕವರ್ ಮಾಡಲಿಕ್ಕೆ ಹೋಗಲ್ಲ. ಸೊ ನಾನು ಇಷ್ಟೇ ಅನ್ಸಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಾನಂತೂ ಇರೋದ್ರಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಂತ ನಾನೇನು ಫುಲ್ಲಾಗಿ ಊಟ ಬಿಟ್ಟು ಗೊತ್ತಲ್ಲ, ನಾನು ಫುಲ್ಲಾಗಿ ಡಯಟ್ ಮಾಡಲ್ಲ ನಾನು. ಸೊ ಫೈನಲಿ ರೆಡಿಯಾದೆ. ಸಿಂಪಲಾಗಿ ಒಂದು ಗೋಲ್ಡ್ ಹಾರ ಹಾಕ್ಕೊಂಡಿದ್ದೀನಿ. ಇವತ್ತು ಒಂದೊಂದೇ ಬ್ಯಾಂಗಲ್ಸ್ ಹಾಕೋಣ ಗೋಲ್ಡ್ ಅಂದ್ಕೊಂಡು ಒಂದೊಂದು ಮ್ಯಾಚಿಂಗ್ ಬಳೆಗೆ ಒಂದೊಂದು ಗೋಲ್ಡ್ದು ಬಳೆಗಳು ಹಾಕ್ಕೊಂಡಿದ್ದೀನಿ. ಸೊ ಇಯರಿಂಗ್ಸ್, ಜುಮ್ಕಾ, ಇಷ್ಟೇ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಸೊ ಹೇಗೆ ಕಾಣಿಸ್ತೀನಿ ಕತ್ಲಲ್ಲೂ ಅಷ್ಟೊಂದು ಕ್ಲಾರಿಟಿ ಬರಲ್ಲ. ಬನ್ನಿ ಹೊರಗಡೆ ಹೋಗಿ ತೋರಿಸ್ತೀನಿ ಯಾವ ರೀತಿ ಸ್ಯಾರಿ ಕಲರ್ ಇದೆ ಏನು ಅಂತ, ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಸೊ ಫೈನಲ್ ಲುಕ್ ಮದುವೆಗೆ ರೆಡಿ ಆಗಿದೆ. ವೆರಿ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಇದು ಫೋಟೋಗೆ ಎಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ. ಅದೆಷ್ಟು ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಬಂದಿದೆಯೋ ಗೊತ್ತಿಲ್ಲ ಸ್ನೇಹಿತರದು, ಸ್ಯಾರಿ ಎಲ್ಲಿ ತೊಗೊಂಡೆ, ಯಾವುದೇ ಸೀರೆ ಹಾಕಿದ್ರು ಸೂಪರಾಗಿ ಕಾಣಿಸ್ತೆ ಕಣಮ್ಮ ಅಂತ. ಸೊ ನಂಗೆ ತುಂಬ ಖುಷಿ ಆಗುತ್ತೆ ಎಲ್ಲರ ಒಂದು ಕಾಂಪ್ಲಿಮೆಂಟ್ಗೆ. ಸೊ ಫೈನಲಿ ಮದುವೆಗೆ ಬಂದ್ವಿ. ನಮ್ಮೂರವ್ರು ಎಲ್ಲರೂ ಬಂದಿದ್ರು, ಎಲ್ಲರೂ ಮಾತಾಡಿಸಿ ಖುಷಿ ಆಯಿತು. ಎಲ್ಲರೂ ಕೂಡ ನನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ, ನಾನು ಕೂಡ ಎಲ್ಲರೂ ಅಷ್ಟೇ ಪ್ರೀತಿ ಮಾಡ್ತೀನಿ. ಸೊ ಮದುವೆಗೆ ಬಂದ್ವಿ, ಊಟ ಎಲ್ಲ ಮುಗಿಸ್ಕೊಂಡ್ವಿ. ಬೇಗ ಬಂದರೆ ಬೇಗ ಹೋಗ್ಬೋದು ಅಂತ ನಾನು ಬೇಗ ಬಂದುಬಿಡ್ತೀನಿ. ಒಂದು 7:30ಗೆಲ್ಲ ರಿಸೆಪ್ಷನಿಗೆ ಬಂದುಬಿಡ್ತೀನಿ, ಯಾರದೇ ಮದುವೆಗೆ ಹೋದ್ರು ಅಷ್ಟೇ. ಒಂದು 8:30ಗೆಲ್ಲ ಹೇಗೆ ಅಂದರೆ ಟೈಮ್ ವೇಸ್ಟ್ ಮಾಡಲ್ಲ, ಪಂಚುಲಾಗೆ ಟೈಮ್ನ ಪಿಕಪ್ ಮಾಡ್ತೀನಿ. ಮುಂಚೆಯಿಂದನೂ ಹಾಗೆಯೇ. ಈಗ ಸ್ವಲ್ಪ ಸುಜಿತ್ತು ಇರೋದ್ರಿಂದ ಸ್ವಲ್ಪ ಒಂದು 5-10 ನಿಮಿಷ ವೇರಿಯೇಷನ್ ಆಗುತ್ತೆ, ಇಲ್ಲಾಂದರೆ ಹೇಳಿದ ಟೈಮಿಗೆ ಕರೆಕ್ಟಾಗಿ ಹೊರಟಿರ್ತೀನಿ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ವಧುವರರಿಗೂ ಕೂಡ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿ ಊಟಕ್ಕೆ ಹೊರಡ್ವಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.